ಮೊದಲ ಹಂತದ ಮತದಾನ ನಡೀತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಚಾಮರಾಜನಗರದಲ್ಲಿ ನಟ ವಿಕಿ ವರುಣ್ ಮತದಾನ ಮಾಡಿದ್ದಾರೆ. ಕೆಂಡಸಂಪಿಗೆ ಮೂಲಕ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು ವಿಕಿ ವರುಣ್. ಮೂಡಲಪುರ ಗ್ರಾಮದಲ್ಲಿ ಮತದಾನ ಮಾಡ್ತಾ ಇದ್ದಾರೆ. ಚಾಮರಾಜನಗರದಲ್ಲಿ ನಟ ವಿಕಿ ವರುಣ್ ಮತದಾನ. ಕೆಂಡಸಂಪಿಗೆ ಮೂಲಕ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ವಿಕಿ ವರುಣ್ ಮೂಡಲಪುರ ಗ್ರಾಮದಲ್ಲಿ ಮತದಾನ ಮಾಡಿದ್ದಾರೆ. ಸ್ಟಾರ್ಗಳು, ಸೆಲೆಬ್ರಿಟಿಗಳು ಎಲ್ಲರೂ ಬೆಳ್ಳಂ ಬೆಳಗ್ಗೆ ಮತಗಟ್ಟೆಯತ್ತ ಬರ್ತಾ ಇದ್ದಾರೆ. ಬನ್ನಿ ವೋಟ್ ಮಾಡಿ ಅಂತ ಕರೆ ನೀಡ್ತಾ ಇದ್ದಾರೆ. ಸುಮಾರು ಒಂದು ಅರ್ಧ ಗಂಟೆಗೂ ಅಧಿಕ ಕಾಲ ಕ್ಯೂ ಅಲ್ಲಿ ನಿಂತ್ಕೊಂಡು ಇವತ್ತು ಮತ ಚಲಾಯಿಸಿದ್ರಿ. ನನ್ನ ಹಕ್ಕು ಆ್ಯಂಡ್ ಆಸ್ ಎ ಸಿಟಿಸನ್ ರೆಸ್ಪಾನ್ಸಿಬಿಲಿಟಿ ಕೂಡ. ಅದು 1 hour ಅಲ್ಲ, ಅರ್ಧ ಗಂಟೆ ಅಲ್ಲ, 1 hour 2 hour ಆದರೂ ಕೂಡ ಕ್ಯೂ ಅಲ್ಲಿ ನಿಂತು ನನ್ನ ಹಕ್ಕನ್ನು ಚಲಾಯಿಸಬೇಕು. ಸೊ ನಾನು ನನ್ನ ಹಕ್ಕನ್ನು ಚಲಾಯಿಸಿದ್ದೀನಿ. ಯಾರ್ಯಾರು ಮನೇಲಿದ್ದೀರಾ ದಯವಿಟ್ಟು ತಾವೆಲ್ಲ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿ. ಯಾರು ನಿಮ್ಗೆ ಇಷ್ಟ, ಯಾರು ಸೊಸೈಟಿಗೆ ಒಳ್ಳೇದು ಮಾಡ್ತಾರೋ, ಯಾರು ನಿಮ್ಗೆ ಒಳ್ಳೆಯವರು ಅನಿಸ್ತಾರೋ ಅವ್ರಿಗೆ ಬಂದು ವೋಟನ್ನು ಹಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನೋಡ್ತಾ ಇದ್ದೀನಿ ನಾನು ಎಲ್ಲ ಕಡೆ ಹೆಚ್ಚೆಚ್ಚು ವೋಟಿಂಗ್ ಆಗಬೇಕು ಅಂತ ಎಲೆಕ್ಷನ್ ಕಮಿಷನ್ ಇರ್ಬೋದು, ಕೆಲವು ಸಂಘ ಸಂಸ್ಥೆಗಳಿರ್ಬೋದು ಎಲ್ಲ ಕೆಲಸ ಮಾಡ್ತಿದ್ದಾರೆ. ನಾನು ಖುಷಿಯಾಗಿದ್ದು ಬೆಳಗ್ಗೆ ಕಾರಲ್ಲಿ ಬರ್ತಾ ನೋಡಿದೆ ಒಂದು ಕಡೆ ನೃಪತುಂಗ ರಸ್ತೆಯಲ್ಲಿ ನಿಸರ್ಗ ಗ್ರ್ಯಾಂಡ್ ಅನ್ನೋರು ವೋಟ್ ಹಾಕ್ಕೊಂಡು ಬಂದರೆ ಅವ್ರಿಗೆ ಫ್ರೀ ಊಟ, ತಿಂಡಿ, ಕಾಫಿ ಎಲ್ಲ ಕೊಡ್ತಾರೆ ಅಂತ. ಸೊ ಆ್ಯಸ್ ಎ ಸಿಟಿಸನ್ ಅವ್ರವ್ರ ರೆಸ್ಪಾನ್ಸಿಬಿಲಿಟಿಗಳು ಎಲ್ಲ ಮಾಡ್ತಿದ್ದಾರೆ. ಸೊ ದಯವಿಟ್ಟು ಎಲ್ಲ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬಂದು ವೋಟನ್ನು ಮಾಡಿ. ಸರ್, ವೋಟಿಂಗ್ ಪರ್ಸೆಂಟೇಜು ಯೂತ್ ಎಸ್ಪೆಷಲಿ ಕಮ್ಮಿ ಆಗ್ತಾ ಇರುತ್ತೆ. ಅಂದರೆ ಸಂಜೆ ಅಷ್ಟಲ್ಲಿ ನೋಡಿದಾಗ ನಮಗೆ 60%, 70% ಅಷ್ಟೇ ವೋಟಿಂಗ್ ಆಗಿರುತ್ತೆ. ಅದು 90%, 100% ಆಗಬೇಕಂದ್ರೆ ಯೂತ್ಗೆ ಎಸ್ಪೆಷಲಿ ನ್ಯೂ ವೋಟರ್ಸ್ಗೆಲ್ಲ ಏನು ಹೇಳಕ್ಕೆ ಬಯಸಿರುತ್ತೆ? ನ್ಯೂ ವೋಟರ್ಸ್ ಖುಷಿಯಿಂದ ಬಂದು ಹಾಕಬೇಕು, ನಮ್ಮ ರೈಟ್ಸನ್ನು ನಾವು ಚಲಾಯಿಸ್ತಿದ್ದೀವಿ ಅಂತ. ಪ್ಲಸ್ ನಾನು ಬೆಳಗ್ಗೆ ನ್ಯೂಸ್ ಚಾನಲ್ಸಲ್ಲಿ ನೋಡ್ತಾ ಇದ್ದೆ, ಹಿರಿಯ ನಾಗರಿಕರೇ ಹೆಚ್ಚೆಚ್ಚು ಕ್ಯೂ ಅಲ್ಲಿ ನಿಂತು ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ರು, ವೋಟಿಂಗ್ ಮಾಡ್ತಾಯಿದ್ರು. ಅವರು ಎಲ್ರಿಗೂ ನಿಜವಾಗ್ಲೂ ಆ್ಯಸ್ ಎ ಯೂತ್ ನಾವುಗಳು ಥ್ಯಾಂಕ್ ಯು ಅಂತ ಹೇಳಬೇಕು. ನಾನು ಬೆಳಗ್ಗೆನೇ ಯಾಕೆ ಬಂದೆ ಅಂದರೆ ಅಟ್ಲೀಸ್ಟ್ ನಮ್ಮನ್ನು ನೋಡಿ ನಮ್ಮನ್ನು ಇಷ್ಟಪಡೋರು, ನಮ್ಮ ಫಾಲೋಯರ್ಸು ಬಂದು ದಯವಿಟ್ಟು ವೋಟ್ ಮಾಡಿ. ಆ್ಯಂಡ್ ವೋಟ್ ಮಾಡಿದವರು ಯಾರಿಗೆ ಮಾಡಿಲ್ವೋ ದಯವಿಟ್ಟು ವೋಟ್ ಮಾಡಿ ಅಂತ ಹೇಳಲಿ ಅಂತ. ಎಸ್ಪೆಷಲಿ ಯೂತ್ಸ್ ದಯವಿಟ್ಟು ಬಂದು ಎಲ್ಲರೂ ವೋಟ್ ಮಾಡಬೇಕು. ಈಗ ವೋಟ್ ಬೂತ್ ಬಂದಿದೆ, ಸುಮಾರು ಜನ, ಹೆಚ್ಚು ಜನ ಬಂದಿದ್ದಾರೆ. ನಾರ್ಮಲ್ ಆಗಿ ಬೇರೆ ಕಡೆ ನೋಡ್ದಂಗೆ ತುಂಬ ಜನ ಬಂದಿದ್ದಾರೆ. ಏನನ್ಸುತ್ತೆ ಸರ್? ತುಂಬ ಖುಷಿ ಆಯ್ತು ನನಗೆ. ನಾನು ಹೇಳಿದ್ನಲ್ಲ ಅವೆಲ್ಲ ಬಂದು ನೋಡಿದ ತಕ್ಷಣ ದೊಡ್ಡ ಕ್ಯೂ ನೋಡಿ ನನಗೆ ಭಾಳ ಖುಷಿ ಆಯಿತು. ಅದರಲ್ಲೂ ಹಿರಿಯರು ಎಲ್ಲರೂ, ಒಂದಷ್ಟು ಹಿರಿಯರೇ ಬಂದು ನಿಂತಿದ್ರು. ಆ್ಯಂಡ್ 60+ ಅವ್ರಿಗೆ ನಾನೇ ಒಂದಷ್ಟು ಜನನ ಮುಂದೆ ಕಳಿಸ್ತೀನಿ, ಹೋಗಿ ವೋಟ್ ಮಾಡಿ ಅಂತ. ಸೊ ಮೋರ್ ದೆನ್ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ ಅನ್ನೋದಕ್ಕಿಂತ ನಮ್ಮ ವೋಟನ್ನು ನಾವು ವೇಸ್ಟ್ ಮಾಡಲಿಲ್ಲ. ನಾಳೆ ದಿನ ಏನಾದರೂ ನಮಗೆ ಬೇಕು ಅಂದರೆ ಹಕ್ಕಿಂದ ಕೇಳ್ಬೋದು, ಈ ಕೆಲಸ ಆಗಿಲ್ಲ ಮಾಡಿರಿ ಅಂತ. ಅದು ಮನಸ್ಸಿಂದ ಕೇಳಬೇಕು ಅಂದರೆ ವೋಟ್ ಮಾಡಿರಬೇಕು. ವೋಟ್ ಮಾಡದೆ ಅವ್ರು ಅದು ಮಾಡಿಲ್ಲ, ಇದು ಮಾಡಿಲ್ಲ, ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳೋದಕ್ಕಿಂತ ವೋಟ್ ಮಾಡ್ಬಿಟ್ಟು ಕೇಳಿದ್ರೆ ಅದಕ್ಕೊಂದು ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಥ್ಯಾಂಕ್ ಯು. ನಾನು ರಾತ್ರಿನೇ ಬೆಂಗಳೂರಿಂದ ಬಂದೆ. ಲಾಸ್ಟ್ ಟೈಮ್ MLA ಎಲೆಕ್ಷನ್ಲು ಫಸ್ಟ್ ವೋಟ್ ನಾನೇ ಮಾಡಿದ್ದೆ. ಈ ಸರಿನೂ ಮಾಡೋಕ್ಕೆ ಪ್ರಯತ್ನ ಪಟ್ಟೆ, ಒಂದು 5 ನಿಮಿಷ ಲೇಟ್ ಆಯಿತು. ಬಟ್ ಏನಂದರೆ ಇದು ನಮ್ಮ ಜವಾಬ್ದಾರಿ, ಇದು ನಿರ್ಲಕ್ಷ್ಯ ಮಾಡಿ ಸುಮ್ಮನೆ ಕೂರುವಂಥ ಕೆಲಸ ಅಲ್ಲ. ಯಾಕಂದರೆ ಪ್ರತಿಯೊಂದು ವೋಟು ಭಾಳ ವ್ಯಾಲ್ಯೂ ಇರೋದ್ರಿಂದ ಇವತ್ತು ನಮ್ಮ ದೇಶ ಮುಂದೆ ಹೋಗಬೇಕು ಅಂದರೆ ಖಂಡಿತವಾಗಿಯೂ ಮತದಾನ ಮಾಡಲೇಬೇಕು ಸೀರಿಯಸ್ ಆಗಿ. ಅದರಿಂದ ನಮ್ಮ ದೇಶಕ್ಕಾಗಿ, ನಮ್ಮ ನಾಡಿಗಾಗಿ, ನಮ್ಮೂರಿನ ಜನಕ್ಕಾಗಿ ನಾನಿಲ್ಲಿ ಮತದಾನ ಮಾಡಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.